ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನೋಡಿ, ಇವತ್ತು ನಾನು ಬೆಳಗ್ಗೆನೇ ಎದ್ದು ನಾಗರ ಪಂಚಮಿ ಅಂದ್ಬಿಟ್ಟು ಹೋಗಿ ಹಾಲು ಎರ್ಕೊಂಡು ಬರ್ತಾಯಿದ್ದೀನಿ. ನೋಡಿ, ಪೂಜೆ ಮಾಡ್ತಾಯಿದ್ದೀನಿ. ತುಂಬ ರಶ್ ಇದೆ. ಎಷ್ಟು ರಶ್ ಅಂದರೆ ತುಂಬ ರಶ್ ಇದೆ. ಹಂಗೆ ಹಿಂಗೆ ಆಯಿತು, ಎಲ್ಲರೂ ಮಾಡ್ತಾಯಿದ್ರು, ನಾನು ಜೊತೆಲಿ ಮಾಡಿ ಪೂಜೆ ಆಯಿತು. ಪೂಜೆ ಆಗ್ತಾಯಿದೆ ನೋಡಿ. ಇವಾಗ ನಾನು ನಿಮಗೆ ಅರ್ಶಿನದ ಕಡುಬು ಮಾಡೋದು ಹೇಗೆ ಅಂತ ಹಬ್ಬದ ದಿನ, ನಾಗರ ಪಂಚಮಿ ಹಬ್ಬದ ದಿನ ಇದನ್ನು ಮಾಡ್ತಾರೆ. ತುಂಬ ವಿಶೇಷವಾಗಿರುತ್ತೆ. ತೆಂಗಿನಕಾಯಿ, ಬೆಲ್ಲ ಮತ್ತು ಕಡಲೆ ಬೀಜ, ಎಳ್ಳು ಹಾಕ್ಕೊಳ್ಳೋಣ. ನೋಡಿ, ಅದು ಅರ್ಶಿನದ ಎಲೆ. ಇವಾಗ ಬಾಣಲೆಗೆ ನಾನು ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಕಡಲೆ ಬೀಜ ಹೇಗೆ ಹುರ್ಕೊಳ್ಬೇಕು ಅಂದರೆ, ಸಿಪ್ಪೆ ಬಿಡಿಸ್ಕೊಳ್ತೀವಲ್ಲ ಆ ರೀತಿಯಾಗಿ ಹುರ್ಕೊಳ್ಬೇಕು. ಈಗ ತೆಂಗಿನಕಾಯಿನ ಹುರ್ಕೊತಾ ಇದ್ದೀನಿ. ತೆಂಗಿನಕಾಯಿ ನಾನು ಇಡೀ ತೆಂಗಿನಕಾಯಿ 2 ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ನೋಡಿ, ಯಾರು ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಮತ್ತು ಎಳ್ಳನ್ನು ನೋಡಿ, ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಬೆಲ್ಲನ ಕರಗಿಸ್ಕೊಂಡು ಅದನ್ನು ಸೋಸ್ಕೊಳ್ಬೇಕು ನೀಟಾಗಿ. ನೀವು ಇವಾಗ ನೋಡಿ, ಇವಾಗ ಕರಗಿದೆ. ಈ ಫುಲ್ಲು ಕರಗಬೇಕು. ಆವಾಗ ಬೆಲ್ಲದಲ್ಲಿ ಕಲ್ಲಿರುತ್ತೆ ಅಂತ ನಾವು ಸೋಸ್ಕೊತೀವಿ. ನೋಡಿ, ಈ ರೀತಿಯಾಗಿ ಸೋಸ್ಕೊತಾ ಇದ್ದೀನಿ. ನೋಡಿ, ಕಪ್ಪಿಗೆ ಕಲ್ಲೆಲ್ಲ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಹಾಗೆ ಮಾಡೋಕ್ಕೆ ಹೋಗಬೇಡಿ, ಎಲ್ಲ ಸೋಸಿಟ್ಕೊಂಡು ಮಾಡಿ. ಈಗ ನೋಡಿ, ಕಡಲೆ ಬೀಜನ ಸಿಪ್ಪೆ ಎಲ್ಲ ತಗೊಂಡಿದ್ದೀನಿ. ಅದನ್ನು ಕಡಲೆ ಬೀಜ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ತೆಂಗಿನಕಾಯಿನ ನೋಡಿ ತರ್ತರಿಯಾಗಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಮತ್ತು ಎಳ್ಳು ಮತ್ತು ಏಲಕ್ಕಿ ಕಾಯಿ ಒಂದು 4 ಸಿಪ್ಪೆ ಸುಲಿದ್ಬಿಟ್ಟು ಅದನ್ನು ತರಿಯಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ನೋಡಿ, ಪಾಕನ ಲೈಟಾಗಿ ತೆಳುಗು, ಜಾಸ್ತಿ ದಪ್ಪ ಮಾಡ್ಕೋಬೇಡಿ, ಗಟ್ಟಿ ಪಾಕ ಮಾಡ್ಕೋಬೇಡಿ, ಲೈಟಾಗಿರಲಿ. ಇವಾಗ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು ಪಾಕಕ್ಕೆ. ಅದಕ್ಕೆ ಇರಬೇಕು, ನಮಗೆ ಉಂಡೆ ಬರುತ್ತೆ ಅನ್ನೋ ಥರ. ಈಗ ಸ್ವಲ್ಪ ತುಪ್ಪ, ಟೇಸ್ಟಿಗೆ ತುಪ್ಪ ಹಾಕ್ಕೊಂಡು ಮಾಡಬೇಕು. ತಿರುಗಿಸ್ಬೇಕು, ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಎಲ್ಲವೂ ಮಿಕ್ಸ್ ಆಗೋ ರೀತಿಯಾಗಿ ತಿರುಗಿಸ್ಕೊಳ್ಳಿ. ಈಗ ಇದು ರೆಡಿಯಾಗಿದೆ. ಈಗ ನೆಕ್ಸ್ಟು ನಾವು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಇವಾಗ ನೀರು ಹಾಕ್ಕೊಳ್ಳೋಣ. ಒಂದು ಚೊಂಬು ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಮುದ್ದೆ ಮಾಡ್ಕೊಳ್ಳೋಣ. ಇದನ್ನು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಮನೇಲೇ ಒಣಗಿಸಿರೋ ಅಂಥ ಅಕ್ಕಿನ ಮಿಷಿನಿಗೆ ಕೊಟ್ಟು ತೊಳೆದು ಒಣಗಿಸಿ ಹಾಕಿ ಇಟ್ಕೊಂಡಿರೋ ಅಂಥದ್ದು. ನೋಡಿ, ಇದನ್ನು ಹಾಕ್ಕೊತಾ ಇದ್ದೀನಿ. ಈಗ ನಾನು ಮುದ್ದೆ ಕೋಲಿಟ್ಕೊಂಡು ನೋಡಿ ಈ ಹದದಲ್ಲಿ ತಿರುಗ್ತಾ ಇದ್ದೀನಿ. ಗಂಟಿಲ್ದಿರ ತಿರುಗ್ಕೊಳ್ಬೇಕು. ನಿಮಗೆ ಗಂಟಾದರೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಮುದ್ದೆ ಥರ ಹಿಂಗೆ ಕಟ್ಕೊಳ್ಳಿ. ಹಿಂಗೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿಕೊಂಡು ಅರ್ಶಿನದ ಎಲೆ ಮೇಲೆ ನೀವು ಎಣ್ಣೆ ಸವರ್ಬಿಟ್ಟು ಈ ಹದದಲ್ಲಿ ತಟ್ಕೊಂಡು ನೀಟಾಗಿ, ಜಾಸ್ತಿ ತೆಳ್ಳಗೆ ತಟ್ಕೊಳ್ಬೇಡಿ, ಸ್ವಲ್ಪ ದಪ್ಪನೇ ಇರಲಿ. ಈ ರೀತಿಯಾಗಿ ತಟ್ಕೊಳ್ಳಿ. ನೋಡಿ, ಈಗ ತಟ್ಕೊಂಡಿದ್ದೀನಿ ನಾನು. ಈಗ ನೋಡಿ, ಅದಕ್ಕೆ ಹೂರ್ಣನ ಇಟ್ಕೊತಾ ಇದ್ದೀನಿ. ಸ್ವಲ್ಪ ಉದುದ್ರವಾಗಿದೆ. ನೀವು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಪ್ರೆಸ್ ಮಾಡಿ ಇಟ್ಟು ಅದನ್ನು ಫೋಲ್ಡ್ ಮಾಡಿ, ಈ ರೀತಿಯಾಗಿ ಫೋಲ್ಡ್ ಮಾಡಿ. ನೋಡಿ, ಈ ರೀತಿಯಾಗಿ ಅದು ಉದ್ರವಾಗಿದೆ. ಸ್ವಲ್ಪ ನೀವು ಪಾಕ ತೆಳು ಮಾಡಿಕೊಂಡ್ರೆ ಇನ್ನೂ ತೆಳ್ಳಗಾಗತ್ತೆ. ಅದು ಬೇಯ್ತಾ ಇನ್ನೂ ತೆಳು ಆಗೋ ಚಾನ್ಸಸ್ ಇರುತ್ತೆ. ಇಷ್ಟಿರಲಿ. ಇವಾಗ ನೋಡಿ, ಒಂದು ಪಾತ್ರೆಲಿ ನೀರು ಇಟ್ಕೊಂಡು ತೂತ್ಪೋಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಎಲ್ಲನೂ ಒಂದೊಂದೇ ಬೇಯಕ್ಕೆ ಇಟ್ಕೊಳ್ಳೋಣ. ಒಂದು 20 ನಿಮಿಷ ಬೇಯಿಸಿದ್ರೆ ಆಯಿತು ಹಬೆನಲ್ಲಿ. ಈಗ ರೆಡಿ ಆಗುತ್ತೆ. ಇದನ್ನು ನೋಡಿ, ಈ ರೀತಿಯಾಗಿ ಎಲ್ಲವೂ ಒಂದಾದಮೇಲೆ ಒಂದು ನೀಟಾಗಿ ಹಿಡಿ. ನೀವು ದಾರದಲ್ಲಿ ಕಟ್ಕೊಂಡ್ರೂ ಆಗುತ್ತೆ. ಈಗ ನೋಡಿ, ಹಬೆ ಮುಚ್ಚುತ್ತಾ ಇದ್ದೀನಿ ಪ್ಲೇಟ್ನ. ನೀಟಾಗಿ 20 ನಿಮಿಷ ಬೇಯಿಸ್ಕೊಳ್ಳಿ. ಈಗ ರೆಡಿಯಾಗಿದೆ, ಬೆಂದಿದೆ ನೋಡಿ. ತಣ್ಣಗಾದಮೇಲೆ ತೆಗಿಬೇಕು, ಬಿಸಿದ್ರಲ್ಲಿ ತೆಗೆದ್ರೆ ಕಟ್ಟಾಗತ್ತೆ.